ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಾನು ಚಂದ್ರು ಅಣ್ಣನ ಆಚೆ ನೋಡಿದ ವಿಷಯನ ನಾನು ವಸು ಹತ್ರ ಹೇಳಬೇಕು. ಅದು ಅಲ್ಲದೆ ಅವ್ರು ಯಾವುದೋ ಹುಡುಗಿ ಜೊತೆ ಬೇರೆ ಇದ್ರು. ಇದನ್ನ ನೋಡಿ ವಸು ಹತ್ರ ಹೇಳ್ದೆ ಇದ್ರೆ ತಪ್ಪಾಗತ್ತೆ. ನಾನು ಈಗಲೇ ವಸುಗೆ ಹೇಳ್ತೀನಿ. ವಸು 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 ಮಗಳು ಅಳ್ತಾ ಇದ್ಲು, ಅದಕ್ಕೆ ಆಟದ ಸಾಮಾನು ಇಟ್ಕೊಂಡು ಆಡ್ತಿದ್ದೆ. ಬನ್ನಿ. ಇಲ್ಲ ಇಲ್ಲ, ಯಾರು ಬಂದ್ರು ನೋಡಲ್ಲಿ, ಕುತ್ಕೊಳ್ಳಿ. ಅದಕ್ಕೆ ಯಾರು ಬಂದ್ರಿ ಇಲ್ಲಿ? ಈ ವಿಷಯನ ಹೇಗೆ ಹೇಳೋದು? ಏನದಕ್ಕೆ ನನ್ನ ಹುಡ್ಕೊಂಡು ಬಂದಿದ್ದೀರಾ? ಏನಾದ್ರೂ ಹೇಳ್ಬೇಕಿತ್ತಾ? ಹೌದು ವಸು, ಸ್ವಲ್ಪ ಮಾತಾಡ್ಬೇಕಿತ್ತು, ಅದಕ್ಕೆ ಬಂದೆ. ಏನ್ ಹೇಳಿ? ಅದು ರೆಗ್ಯುಲರ್ ಚೆಕಪ್ಗೆ ಅಂತ ಹಾಸ್ಪಿಟಲ್ಗೆ ಹೋಗಿದ್ನಾ, ಬರ್ತಾ ದಾರಿಲಿ ಚಂದ್ರು ಅಣ್ಣನ್ ನೋಡ್ದೆ. ಓ, ನಾನು ನಿಮ್ಗೆ ಹೇಳೋದನ್ನೇ ಮರ್ತಿದ್ದೆ. ಚಂದ್ರು ಮುಂಬೈಯಿಂದ ಮೊನ್ನೆನೆ ಬಂದ್ರು. ಅದಕ್ಕೆ ಓ, ಅವ್ರು ಬಂದಿರೋ ವಿಷಯ ನಿನಗೂ ಗೊತ್ತಾ? ಅದಕ್ಕೆ ಗೊತ್ತಾ ಅಂತ ಕೇಳ್ತಿರಲ್ಲ, ಮೊನ್ನೆ ಮನೆಗೂ ಬಂದಿದ್ರು. ನೀವು ಅಣ್ಣಯ್ಯ ಇರ್ಲಿಲ್ಲ ಅಷ್ಟೇ. ನೀವು ಬರೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ದೆ. ಏನೋ ಅರ್ಜೆಂಟ್ ಕೆಲಸ ಅಂತ ಹೊರಟೋದ್ರು. ಬಸ್ಸು, ಹೀಗೆ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಚಂದ್ರು ಅಣ್ಣ ಹೇಗೆ? ಯಾಕದಕ್ಕೆ ಹೀಗೆ ಕೇಳ್ತಾ ಇದ್ದೀರಾ? ಏನಿಲ್ಲ, ನಾನು ಇದುವರೆಗೂ ಅವ್ರನ್ನ ನೇರವಾಗಿ ಭೇಟಿ ಮಾಡಿಲ್ವಲ್ಲ, ಅವ್ರು ಹೇಗೆ ಅಂತ ಗೊತ್ತಿರಲಿಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಅದಕ್ಕೆ ನನ್ನ ಗಂಡನ ಚಂದ್ರು ಅಂತಲೂ ಕರಿಬೋದು, ಶ್ರೀರಾಮಚಂದ್ರ ಅಂತಲೂ ಕರಿಬೋದು. ಹೋಲ್ಕೆಲಿ ಅವ್ರ ದೇವ್ರನ್ನೇ ಹೋಲ್ತಾರೆ. ಅದಕ್ಕೆ ನಾವಿಬ್ರು ಪ್ರೀತಿ ಮಾಡಿ ಮದುವೆ ಆಗಿದ್ದು ಅಂತ ಆ ವಿಷಯ ನಿಮಗೂ ಗೊತ್ತಲ್ವಾ? ಅವ್ರ ಮೇಲೆ ಪ್ರೀತಿ ಹುಟ್ಟಕ್ಕೆ ಕಾರಣನೇ ಅವ್ರ ಒಳ್ಳೆತನ. ಅದಕ್ಕೆ ಅವ್ರು ಎಲ್ಲಿದ್ರು ಶ್ರೀರಾಮಚಂದ್ರನೇ, ವಸುಪತಿ ದೇವನೇ. ಮೊನ್ನೆನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಆದ್ರೆ ಅವ್ವ ಅಪ್ಪ ಏನೇ ಅಮಾವಾಸ್ಯೆ ಕಳಿಸ್ತೀನಿ ಅಂದ್ರು. ಪಾಪ ಮುಖ ಸಪ್ಪೆ ಮಾಡ್ಕೊಂಡು ಹೋದ್ರು. ಗೊತ್ತಾ? ಅದಕ್ಕೆ ನನ್ನ ಗಂಡಂಗೆ ನಾನು ಮಗು ಅಂದ್ರೆ ತುಂಬಾ ಇಷ್ಟ. ನನಗೂ ಅಷ್ಟೇ, ಅವರು ಅಂದ್ರೆ ಪ್ರಾಣ. ನಾವಿಷ್ಟ ದಿನ ಬಿಟ್ಟಿರೋದೇ ದೊಡ್ಡ ವಿಷಯ. ಅದಕ್ಕೆ ವಸು ತನ್ನ ಗಂಡನ ಮೇಲೆ ಎಷ್ಟೆಲ್ಲ ನಂಬಿಕೆ ಇಟ್ಕೊಂಡಿದ್ದಾಳೆ. ಆ ನಂಬಿಕೆ ಸುಳ್ಳು ಅಂತ ನಾನು ಯಾವ ಬಾಯಲ್ಲಿ ಹೇಳಲಿ? ಅದಕ್ಕೆ ನಾನು ನನ್ನ ಗಂಡನ ಬಗ್ಗೆ ಜಾಸ್ತಿ ಮಾತಾಡದೆ ಅನಿಸ್ತಿದೆ. ನಿಮ್ಗೇನಾದ್ರೂ ಬೋರ್ ಆಯ್ತಾ? ಛೇ, ಹಾಗೇನಿಲ್ಲ ವಸು. ನಿನ್ನ ಗಂಡನ ಬಗ್ಗೆ ನೀನು ಆಡಿದ ಮಾತುಗಳು ಕೇಳಿ ನನಗೆ ತುಂಬ ಖುಷಿ ಆಯಿತು. ನೀವಿಬ್ಬರು ಹೀಗೆ 100 ಕಾಲ ಚೆನ್ನಾಗಿರಿ. ಥ್ಯಾಂಕ್ ಯು. ಅದಕ್ಕೆ ನೀವು ಕೂಡ 100 ಕಾಲ ಖುಷಿಯಾಗಿರಿ, ನಮ್ಮ ಥರಾನೇ. ಆಯ್ತಾ? ಅದಕ್ಕೆ ವಸು ನಂಬಿಕೆ ಸುಳ್ಳಾಗಬಾರ್ದು. ಏನು ವಿಷಯ ಅಂತ ಪೂರ್ತಿ ತಿಳ್ಕೊಂಡು ಇದನ್ನ ನಾನೇ ಬಗೆಹರಿಸ್ಬೇಕು. ವಸು ಜೀವನ ಚೆನ್ನಾಗಿರ್ಬೇಕಷ್ಟೆ. ಮಗ, ಏನೋ ಹೀಗೆ ಹೊಡೆದಿದ್ದಾರೆ. ಪ್ರೀತಿಸಿದ್ದಕ್ಕೆ ಸಿಕ್ಕಿರೋದು. ಆದರೂ ಸ್ವೀಟಾಗೇ ಇದೆ. ಯಾರಪ್ಪ ನೀವು? ಯಾಕೆ ಬಂದಿದ್ದೀರಾ? ಸರ್, ಸಚಿನ್ ನಮ್ಮ ಫ್ರೆಂಡು, ಅವನ್ನ ಬಿಡ್ಸ್ಕೊಂಡು ಹೋಗೋದಂತ ನಾವು ಬಂದು. ಊರ್ ಗೌಡ್ರು ಈ ಹುಡುಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಬೇಕೂಫ ರಸ್ತೆಯಲ್ಲಿ ಒಂದು ಹುಡುಗಿನ ಕೈ ಹಿಡ್ದು ಎಳ್ದಾಡದಂತೆ, ಅದಕ್ಕೆ ಅರೆಸ್ಟ್ ಮಾಡಿರೋದು. ಸರ್, ಆ ಹುಡುಗಿ ನಾನೇ. ಏನು? ನೀನೇನಾ? ನಿನ್ನ ಜೊತೆ ಮಿಸ್ಬಿಹೇವ್ ಮಾಡಿದವನ್ಗೆ ಬಿಡ್ಸಕ್ಕೆ ಬಂದಿದ್ಯಾ? ಸರ್, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋಗಿದೆ. ಗೌಡ್ರು ಗೊತ್ತಿಲ್ದಂಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ದಯವಿಟ್ಟು ಸಚಿನ್ನ ಬಿಟ್ಬಿಡಿ. ನಿಮ್ಮಂಥ ಹುಡುಗಿರಿರೋದ್ರಿಂದನೇ ರೋಡ್ಗೊಬ್ಬ ರೋಮಿ ಉಟ್ಕೊಳ್ತಿರೋದು. ನೋಡಮ್ಮ, ಅವ್ನು ನಿನ್ಗೇನಾದ್ರು ಮಾಡ್ತಾನೆ ಅನ್ನೋ ಭಯ ಇದ್ರೆ ನಮ್ಮ ಹತ್ರ ಹೇಳು, ನಾವಿದ್ದೀವಿ. ಸರ್, ನೀವು ಅಂದ್ಕೊಂಡಿರೋ ಥರ ಸಚಿನ್ ಕೆಟ್ಟ ಹುಡುಗ ಅಲ್ಲ ಸರ್. ನಾವೆಲ್ಲ ಒಂದೇ ಕಾಲೇಜಲ್ಲೇ ಓದ್ತಾ ಇದ್ವಿ. ಏನಮ್ಮ, ನೀನೇ ಕೈ ಕೊಡೋದು, ಆಮೇಲೆ ಹುಡುಗ ಕೈ ಹಿಡ್ದ ಅಂತ ಸುಳ್ಳು ಹೇಳೋದಾ? ಸರ್, ಸುಮಾ ಥರ ಹುಡುಗಿ ಅಲ್ಲ ಸರ್. ಏನಿದು? ನಿನಗೆ ಪ್ರಶ್ನೆ ಕೇಳಿದ್ರೆ ಉತ್ತರ ಅಲ್ಲಿಂದ ಬರ್ತಿದೆ. ಸರ್, ಸಚಿನ್ ನನಗೆ ಗೊತ್ತಿರೋ ಹುಡುಗನೇ.
ನಾವಿಬ್ರು ಬರೀ ಫ್ರೆಂಡ್ಸು. ನೋಡಮ್ಮ, ಏನೇ ಫ್ರೆಂಡ್ಸ್ ಆಗಿದ್ರು ರಸ್ತೆಯಲ್ಲಿ ಈ ರೀತಿ ಬಿಹೇವ್ ಮಾಡೋದು ತಪ್ಪು. ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೋ ಅವರೇ ಬಂದು ವಾಪಸ್ ತಗೋಬೇಕು. ಇವನ್ನ ಬಿಡಕ್ಕಾಗಲ್ಲಮ್ಮ, ಹೋಗಿ. ಸರ್, ನಮ್ಮ ಸುಮ್ಮನಿಂದಾನೆ ಅವ್ರು ಕಂಪ್ಲೇಂಟ್ ಕೊಟ್ಟಿರೋದು ಸರ್. ಇವಾಗ ಅವಳೇ ಹೇಳ್ತಾ ಇದ್ದಾಳಲ್ಲ ಸರ್ ಬಿಟ್ಬಿಡಿ ಅಂತ. ಇವಾಗ ಬಿಟ್ಬಿಡಿ ಅಂತ ಹೇಳಿ ಆಮೇಲೆ ಪೊಲೀಸವ್ರು ಬಿಟ್ಬಿಟ್ರು ಅಂತ ಉಲ್ಟಾ ಹೊಡೆದ್ರೆ ಹೆಂಗಯ್ಯ? ಸರ್, ಹಾಗೆಲ್ಲ ಏನೂ ಆಗಲ್ಲ. ನಾನು ನಮ್ಮ ಊರ್ ಗೌಡ್ರ ಹತ್ರ ಮಾತಾಡ್ತೀನಿ. ದಯವಿಟ್ಟು ಅವನ್ನ ಬಿಟ್ಬಿಡಿ ಸರ್. ಸರ್, ಇವರಿಬ್ರು ಲವರ್ಸೇ ಸರ್. ಇಬ್ರು ಮಧ್ಯೆ ಒಂದು ಸಣ್ಣ ಮನಸ್ತಾಪ ಆಗಿರೋದ್ರಿಂದ ಇಷ್ಟೆಲ್ಲ ಆಯಿತು. ಈ ಹುಡುಗ ಹೇಳ್ತಿರೋದು ನಿಜ ಏನಮ್ಮ? ಹೌದು ಸರ್, ನಾನು ಸಚಿನ್ ಲವ್ ಮಾಡ್ತಿದ್ದೀವಿ. ಸರ್, ನಾವಿಬ್ರು ಮಾತಾಡ್ತಿದ್ವಿ. ಮಿಸ್ ಆಗಿ ನನ್ನ ಕೈ ಹಿಡಿದು ನಿಲ್ಸೋ ಪ್ರಯತ್ನ ಮಾಡ್ದ. ಅಷ್ಟರಲ್ಲಿ ಊರ್ ಜನರೆಲ್ಲ ಬಂದ್ಬಿಟ್ರು. ಏನು ಹೇಳಬೇಕು ಅಂತ ಗೊತ್ತಾಗ್ದೆ ಸಚಿನ್ ಯಾರೋ ಗೊತ್ತೇ ಇಲ್ಲ ಅಂತ ಹೇಳ್ಬಿಟ್ಟೆ. ಲವ್ ಮಾಡಿದ್ಮೇಲೆ ಅರ್ಧದಲ್ಲಿ ಆ ರೀತಿ ಕೈ ಕೊಡಬಾರ್ದಮ್ಮ. ನೋಡು ಆ ಹುಡುಗ ನಿನ್ನಿಂದ ಎಷ್ಟು ಒದೆ ತಿಂದಿದ್ದಾನಂತ. ರೇ ಚೇತನ್, ಈ ಹುಡುಗಿ ಹತ್ರ ಸೈನ್ ತಗೊಂಡು ಆ ಹುಡುಗನ್ನ ಬಿಟ್ಟು ಕಳಿಸ್ರಿ. ಥ್ಯಾಂಕ್ಸ್ ಮಗ. ಥ್ಯಾಂಕ್ಸ್ ಸುಮಾ. ನಿನಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಇವತ್ತು ಪ್ರೂವ್ ಮಾಡಿಬಿಟ್ಟೆ. ಸುಮ್ಮನೆ ಅದನ್ನೇ ಹೇಳ್ಬೇಡ ಸಚಿನ್. ನನ್ನನ್ನು ಬಿಡಿಸೋದು ಪ್ರೀತಿಯಿಂದ ಅಲ್ಲ, ಮಾನವೀಯತೆಯಿಂದ. ಬರೀ ಮಾನವೀಯತೆಯಿಂದ ಬಂದಿದ್ರೆ ನಾವು ಲವರ್ಸ್ ಅಂತ ನೀನು ಹೇಳ್ತಿರ್ಲಿಲ್ಲ. ಈ ಒಂದು ಸಣ್ಣ ಹೋಪ್ ಸಾಕು ಸುಮ. ನಿನ್ನ ನನ್ನ ಮದುವೆ ನಡೆಯುತ್ತೆ. ಸುಮನ್ ಗಂಡ ಈ ಸಚಿನ್.